ಎಲ್ಲ ಕನ್ನಡ ಬಂಧುಗಳಿಗೆ ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಸಂಪಾದಕ. ಇದು ನನ್ನ ವಿಡಿಯೋ ಅಂಕಣ. ಈ ಅಂಕಣದಲ್ಲಿ ಭಾರತೀಯ ಅಸ್ಮಿತೆಯ ಬಗ್ಗೆ, ಕಲೆ ಸಾಹಿತ್ಯಗಳ ಬಗ್ಗೆ, ಪರಂಪರೆಯ ಬಗ್ಗೆ, ಇತಿಹಾಸದ ಬಗ್ಗೆ ಕೆಲವು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇವತ್ತು ಸತ್ಯಜಿತ್ ರಾಯ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚ್ಕೋಬಹುದು. ನಮಗೆಲ್ಲ ಗೊತ್ತೇ ಇದೆ, ಸತ್ಯಜಿತ್ ರಾಯ್ ಬಹಳ ಅದ್ಭುತವಾದ ನಿರ್ದೇಶಕರು, ನಿರ್ಮಾಪಕರು. ಚಲನಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು. ಸುಮಾರು 70 ವರ್ಷಗಳ ಹಿಂದೆ ಅವರ ಒಂದು ಚಲನಚಿತ್ರದ ಯಾನ ಪ್ರಾರಂಭ ಆಯಿತು. ಒಂದು ಚಲನಚಿತ್ರ ಮಾಧ್ಯಮ ಯಾವ ರೀತಿ ಕಲಾ ಮಾಧ್ಯಮ ಆಗಬಹುದು ಅನ್ನೋದಕ್ಕೆ ಅವರ ಚಿತ್ರಗಳೇ ಸಾಕ್ಷಿ. ಪ್ರತಿಯೊಂದು ಒಂದು ಕಲಾಕೃತಿನೇ. ನಾವು ಸಾಹಿತ್ಯದ ಒಂದು ಕೃತಿನ ಶ್ರೇಷ್ಠ ಕೃತಿ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಅತ್ಯುತ್ತಮವಾದ ಶಿಲ್ಪನ ಶ್ರೇಷ್ಠವಾದ ಶಿಲ್ಪಕಲೆಯ ಕೃತಿಯ ಹಾಗೆ ಅಂತ ಹೇಳ್ತೀವಿ. ಅದೇ ರೀತಿಯೇ ಕೆಲವು ನಾಟಕಗಳನ್ನು, ಕೆಲವು ಸಿನಿಮಾಗಳನ್ನು ನೋಡಿದಾಗಲೂ ಅನಿಸುತ್ತೆ ಈ ಮಾಧ್ಯಮದ ಶ್ರೇಷ್ಠ ರಚನೆ ಇದು ಹಾಗೆ ಅಂತ. ಆ ರೀತಿ ಸತ್ಯಜಿತ್ ರಾಯ್ ಅವರು ಅದ್ಭುತವಾದ ಚಿತ್ರಗಳನ್ನು ಕೊಟ್ಟರು. 50ರ ದಶಕದಲ್ಲಿ ಪ್ರಾರಂಭ ಆದ್ದು, ಅನೇಕ ಪ್ರಶಸ್ತಿಗಳು ಬಂತು. ಅದಕ್ಕಿಂತ ಹೆಚ್ಚಿಗೆ ಆ ಒಂದು ಹೊಸ ಮಾರ್ಗವನ್ನು ಪ್ರಾರಂಭ ಮಾಡಿದರು. ಸತ್ಯಜಿತ್ ರಾಯ್ ಮಾರ್ಗದಲ್ಲಿ ಬರೀ ಭಾರತ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ವಿಶ್ವದ ಅನೇಕ ನಿರ್ದೇಶಕರು ಇದೊಂದು ಕಲಾ ಮಾಧ್ಯಮ ಅಂತ ಬಂದ್ಬಿಟ್ಟು ಗೌರವದಿಂದ ಆ ಮಾರ್ಗದಲ್ಲಿ ಅನೇಕ ಚಿತ್ರಗಳನ್ನು ಕೂಡ ತೆಗೆದರು. ಆದರೆ ಕಮ್ಯುನಿಸಮ್ ಪ್ರಭಾವ ಎಷ್ಟು ಅಪಾಯಕಾರಿ ಹಾಗೆ ಅಂತ ಹೇಳಿದ್ರೆ, ಬಂಗಾಳ ನಮಗೆಲ್ಲ ಗೊತ್ತೇ ಇದೆ, ನೂರಾರು ವರ್ಷಗಳಿಂದ ಎಲ್ಲ ರೀತಿಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದ ರಾಜ್ಯ, ಮುಂಚೂಣಿಯಲ್ಲಿದ್ದ ಪ್ರಾಂತ. ಅದು ಅವಿಭಜಿತ ಬಂಗಾಳ ಅಂತೂ ದೊಡ್ಡದಾಗಿತ್ತು. ಸುತ್ತಮುತ್ತ ಅನೇಕ ರಾಜ್ಯಗಳ ಮೇಲೆ ಅಷ್ಟೇ ಅಲ್ಲ, ಭಾರತದ ಮೇಲಷ್ಟೇ ಅಲ್ಲ, ಬೇರೆ ದೇಶಗಳ ಮೇಲೆ ಕೂಡ ಪ್ರಭಾವ ಬೀರ್ತಾ ಇತ್ತು. ಕೃಷಿ, ಕಲೆ ಇತ್ಯಾದಿ ಕಾರಣಗಳಿಗೆ ಜನಗಳು ಎಷ್ಟು ಒಳ್ಳೆಯ ಸಾಹಿತ್ಯ ರಚನೆ ಮಾಡ್ತಾಯಿದ್ರು, ಒಳ್ಳೆಯ ಕಲಾಕೃತಿಗಳನ್ನು ರಚನೆ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ರವೀಂದ್ರನಾಥ್ ಟ್ಯಾಗೋರ್ ಆಗ್ಬೋದು, ಶರತ್ಚಂದ್ರರಾಗಬಹುದು, ಈ ಥರ ಬೇಕಾದಷ್ಟು ಜನ ಭಾಳ ಅದ್ಭುತವಾದ ಸಾಹಿತ್ಯ ರಚನೆ ಮಾಡ್ತಾಯಿದ್ರು. ವಿಭೂತಿಭೂಷಣ ವಂದ್ಯೋಪಾಧ್ಯಾಯ ಅವರ ಕೃತಿಗಳನ್ನು ಕೂಡ ನಾವು ಗಮನಿಸ್ಬೋದು. ತುಂಬ ಹಿಂದೆ 50, 60 ಅಲ್ಲ 100 ವರ್ಷಗಳ ಹಿಂದೆ ಅದ್ಭುತವಾದ ಈ ಕಲಾಕೃತಿಗಳನ್ನು, ಸಾಹಿತ್ಯ ಕೃತಿಗಳನ್ನು ಕೊಟ್ಟರು. ಕೆಲವು ಕೃತಿಗಳ ಆಧಾರದ ಮೇಲೆ ಸತ್ಯಜಿತ್ ರಾಯ್ ಅವರು ಕೂಡ ಚಿತ್ರ ನಿರ್ಮಾಣ ಮಾಡಿದರು. ಏನಾಯ್ತು ಅಂತ ಹೇಳಿದ್ರೆ, ಸುಮಾರು 100 ವರ್ಷಗಳಿಂದ ಇತ್ತೀಚೆಗೆ ಬಂಗಾಳಿಗಳಿಗೆ ಈ ಒಂದು ಕಮ್ಯುನಿಸಮಿನ ಭೂತ ಹೊಕ್ಕಿತು. ಅದೇ ರೀತಿ ಜಿಹಾದ್ ವಾದದ ಒಂದು ಭೂತ ಕೂಡ ಹೊಕ್ಕಿತು. ಅದರ ಅಪಾಯಗಳು ಅವರು ಅರ್ಥವೇ ಮಾಡಿಕೊಳ್ಳಲಿಲ್ಲ. ಹಾಗಾಗಿ ಯಾವ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಪ್ರಪಂಚಕ್ಕೆ ಪ್ರಸಿದ್ಧವಾಗಿತ್ತೋ ಅದು ಈಗಂತೂ ಪೂರ್ತಿ ಅದು ನಾಶವಾಗ್ತಾ ಇದೆ. ಬಂಗಾಳ ಅನ್ನೋವಂಥದ್ದು ಯಾವ ಕಲೆ ಸಾಹಿತ್ಯಕ್ಕೂ ಕೂಡ ಆಶ್ರಯ ಕೊಡೋ ಸ್ಥಿತಿಯಲ್ಲಿಲ್ಲ. ಯಾವ ಕಮ್ಯುನಿಸಮ್ಗೆ, ಯಾವ ಜಿಹಾದ್ ವಾದಕ್ಕೆ ಈ ಎಲ್ಲ ಚಿತ್ರ ನಿರ್ಮಾಪಕರು, ಸಾಹಿತಿಗಳು, ಕಲಾವಿದರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೆಂಬಲ ನೀಡಿದರೋ ಅವರಿಗೆ ಈಗಲೂ ಕೂಡ ಅಪಾಯ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಬಹಳ ವಿಷಾದಕರವಾದ ಸುದ್ದಿ ನಮಗೆ ಬಂದಿದ್ದು ಅಂತ ಹೇಳಿದ್ರೆ, ಯಾವುದು ಈಸ್ಟ್ ಪಾಕಿಸ್ತಾನ ಆಯಿತೋ, ಪೂರ್ವ ಬಂಗಾಳ ಆಯಿತೋ, ಅನಂತರ ಬಾಂಗ್ಲಾದೇಶ ಆಯಿತೋ, ಅಲ್ಲಿ ಸತ್ಯಜಿತ್ ರಾಯ್ ಅವರ ಪೂರ್ವಿಕರ ಮನೆ ಇತ್ತು. ಆ ಮನೆಯನ್ನು ನಾಶ ಮಾಡಿದ್ದಾರೆ. ಇದನ್ನು ಕೇವಲ ಭಾರತೀಯರು ಮಾತ್ರ ಅಲ್ಲ, ಬಂಗಾಳಿಗಳು ಮಾತ್ರ ಅಲ್ಲ, ಈ ಕಲಾವಿದರ, ಲೇಖಕರ ಒಂದು ಸಮುದಾಯ ಏನಿದೆ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಈಗಲೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಒಂದು ವಿಷಯ ಹೇಳ್ಬೋದು. ಸುಮಾರು 52 ವರ್ಷಗಳ ಹಿಂದೆ 1973ರಲ್ಲಿ ಆಶಾನಿ ಸಂಕೇತ್ ಅಂತ ಒಂದು ಚಿತ್ರ ಬಂತು, ಸತ್ಯಜಿತ್ ರಾಯ್ ಅವರದ್ದು. ನಾನು ಕೂಡ ನೋಡಿದ್ದೀನಿ. ಅನೇಕ ಚಿತ್ರಗಳು ಅವರದ್ದು ಕಪ್ಪು ಬಿಳುಪು ಚಿತ್ರಗಳು. ಆದರೆ ಈ ಒಂದು ಚಿತ್ರ, ಇದು ವರ್ಣಚಿತ್ರ ತೆಗೆದರು. ಅದಕ್ಕೂ ಕಾರಣ ಇದೆ. ಅನೇಕ ಚಿತ್ರಗಳಿಗೆ ಅವರು ಸಂಗೀತ ಕೂಡ ನೀಡಿದರು. ಮತ್ತು ಅಪಾರವಾದ ಪ್ರತಿಭೆ ಅವರದ್ದು. ಅನೇಕ ಚಿತ್ರಗಳಿಗೆ ಒಂದು ರೀತಿ
ಆ ಛಾಯಾಗ್ರಹಣದ ಛಾಯಾ ನಿರ್ದೇಶನ ಕೂಡ ಮಾಡಿದ್ರು. ಒಂದೊಂದು ಕೃತಿನೂ ಅದ್ಭುತ. ಈಗ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಜಲಸಾ ಘರ್ ಅಂತ ಈ ಥರ ಅನೇಕ ಚಿತ್ರಗಳನ್ನು ನೆನಪು ಮಾಡ್ಕೋಬೋದು. ಹೀಗೆ ಒಂದು ಚಿತ್ರ ತೆಗೆಯೋದು ಸಾಧ್ಯವೇ, ಈ ರೀತಿ ಈ ಮಾಧ್ಯಮವನ್ನು ಅರ್ಥಪೂರ್ಣವಾಗಿ ದುಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಅನ್ನೋ ಅಷ್ಟು ಬೆರಗು ಪಡುವಷ್ಟು ಒಳ್ಳೆಯ ಚಿತ್ರಗಳನ್ನು ತೆಗೆದ್ರು ಅವರು. ಈ ಅಶಾನಿ ಸಂಕೇತದಲ್ಲಿ ಯಾವ ಕಥೆ ಇದೆ? ಇದು ಕ್ಷಾಮದ ಕಥೆ ಇದೆ. ಬಂಗಾಳ ಅನ್ನೋಂಥದ್ದು ಒಂದು ಎರಡು ಅಲ್ಲ, ಶತಮಾನಗಳಲ್ಲ, ಸಾವಿರಾರು ವರ್ಷಗಳಿಂದ ಅತ್ಯುತ್ತಮವಾದ ಕೃಷಿಗೆ ಅದು ಒಂದು ಹೆಸರು ಪಡೆದಿತ್ತು. ಕೃಷಿ, ಆರ್ಥಿಕ ವ್ಯವಸ್ಥೆ, ರೇಷ್ಮೆ, ಇದಕ್ಕೆ ತುಂಬ ಹೆಸರಿತ್ತು. ಯಾವುದನ್ನು ನಾವು ಸಿಲ್ಕ್ ರೂಟ್ ಅಂತ ಹೇಳ್ತೀವೋ ಆ ರೀತಿ ಆ ರೇಷ್ಮೆ ಬಟ್ಟೆ, ರೇಷ್ಮೆ ಇದೆಲ್ಲ ಭಾರತದಿಂದ ಹೋಗ್ತಾ ಇತ್ತದು. ಮುಖ್ಯವಾಗಿ ಬಂಗಾಳದಿಂದ ಹೋಗ್ತಾ ಇತ್ತು. 2-3 ಶತಮಾನಗಳ ಹಿಂದೆ ನಮ್ಮ ದೇಶಕ್ಕೆ ಬಂದ ವಿದೇಶಿ ಯಾತ್ರಿಕರು ಬಂಗಾಳವನ್ನು ಭಾರತದ ರೇಷ್ಮೆಯ ರಾಜಧಾನಿ ಅಂತ ಕರೆದರು. ಅಷ್ಟೇ ಅಲ್ಲ, ಇದು ಯುರೋಪಿನ ರಾಜಧಾನಿ ಅಂತ ಕೂಡ ಕರೀಬಹುದು ಹಾಗೆ ಅಂತ. ಅದು ಕಾರಣ ಏನು ಅಂತ ಹೇಳಿದ್ರೆ ಅಂತಹ ಅದ್ಭುತವಾದ ಸಮೃದ್ಧಿ ಇತ್ತು. ಬ್ರಿಟಿಷರು ಅತ್ಯಂತ ನೀಚರು, ಕುತಂತ್ರಿಗಳು. ಅವರೇನು ಮಾಡಿದ್ರು, ಭಾರತದ ಕೃಷಿಯನ್ನು ನಾಶ ಮಾಡಿದ್ರು, ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಿದ್ರು, ವಿಶ್ವಕ್ಕೆ ಹೆಸರಾದ ಉದ್ಯಮಗಳನ್ನು ನಾಶ ಮಾಡಿದ್ರು. ಇದನ್ನು ನಾವು ನೆನಪಿಟ್ಕೋಬೇಕು. ಆದರೆ ನಮಗೆ ಇರೋವಂಥ ಒಂದು ಪಠ್ಯಪುಸ್ತಕಗಳಲ್ಲಿ, ಅದರ ಪಠ್ಯದಲ್ಲಿ ಮತ್ತು ಸಾಹಿತ್ಯದಲ್ಲಿ, ಲೈಬ್ರರಿನಲ್ಲಿ ತುಂಬಿರೋ ಕೋಟಿ ಕೋಟಿ ಪುಸ್ತಕಗಳಲ್ಲಿ ಬ್ರಿಟಿಷರು ನಮ್ಮ ಉದ್ಧಾರಕರು, ಇಂಗ್ಲೀಷ್ ಭಾಷೆ ನಮ್ಮನ್ನು ಉದ್ಧಾರ ಮಾಡುತ್ತೆ, ಭಾರತ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಂಡಿದ್ದೇ ಬ್ರಿಟಿಷರಿಂದ, ಆಸ್ಪತ್ರೆಗಳು ಬಂದಿದ್ದೇ ಬ್ರಿಟಿಷರಿಂದ ಅನ್ನೋ ಒಂದು ತಪ್ಪು ಮಾಹಿತಿಯನ್ನು, ದ್ರೋಹದ ಮಾಹಿತಿಯನ್ನು ನಾವು ಕಾಣಬಹುದು. ಅವರೇನು ಮಾಡಿದ್ರು, ವ್ಯವಸ್ಥಿತವಾಗಿ ಬಂಗಾಳವನ್ನು ನಾಶ ಮಾಡಿದ್ರು. ಯಾರು? ಬ್ರಿಟಿಷರು. ಅವರ ಉದ್ದೇಶನೇ ಅದಾಗಿತ್ತು. ರೈತರ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕಿ ರೈತರು ಬಿಟ್ಟು ಓಡೋಗೋ ಹಾಗೆ ಮಾಡಿದ್ರು. ಅವರು ತಮ್ಮ ಭೂಮಿಯನ್ನು, ತಮ್ಮ ಮೂಲ ನೆಲೆಯನ್ನು ಬಿಟ್ಟು ಓಡೋದ್ರು. ಕೊಡೋಕ್ಕಾಗ್ತಿರಲಿಲ್ಲ, ಅಷ್ಟು ತೆರಿಗೆ ಹಾಕಿದ್ರು ಅವರು. ಯಾರು ತೆರಿಗೆ ಕೊಡಲ್ವೋ ಅವರಿಗೆ ಭಯಾನಕವಾದ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು. ಅಷ್ಟೇ ಅಲ್ಲ, ರೈತರ ಹೆಣ್ಮಕ್ಕಳಿಗೆ ಕೂಡ ಹೇಳಲಾರದಂಥ ಶಿಕ್ಷೆ ಕೊಡ್ತಾಯಿದ್ರು ಬ್ರಿಟಿಷರು. ಸಾಮಾನ್ಯವಾಗಿ ನಾವು ಇಸ್ಲಾಮಿನ ಆಕ್ರಮಣಕಾರಿಗಳ ಒಂದು ವಿಧ್ವಂಸ ಕಾರ್ಯದ ಬಗ್ಗೆ ನಾವು ಚರಿತ್ರೆಯಲ್ಲಿ ದಾಖಲೆಗಳಲ್ಲಿ ಓದ್ತೀವಿ. ಅದಕ್ಕೆ ಇವರೇನೂ ಕಡಿಮೆ ಇಲ್ಲ. ಅದಕ್ಕಿಂತ ಒಂದು ರೀತಿ ಹೆಚ್ಚಿನ ಒಂದು ವಿನಾಶವನ್ನು ಮಾಡಿದವರು ಬ್ರಿಟಿಷರು. 1939ರಿಂದ 45ರವರೆಗೆ ಸುಮಾರು 6 ವರ್ಷಗಳ ಕಾಲ ಎರಡನೇ ಮಹಾಯುದ್ಧ ನಡೆಯಿತು. ಅದರಲ್ಲಿ ಬ್ರಿಟನ್, ಇಂಗ್ಲೆಂಡಿನ ಒಂದು ಪಾತ್ರ ದೊಡ್ಡದು. ಅವರೇನು ಮಾಡಿದ್ರು, ಈ ಯುದ್ಧಗಳಲ್ಲಿ ಕಾಲೋನಿ, ವಸಾಹತು ಆಗಿದ್ದ ನಮ್ಮ ದೇಶದಂಥ ದೇಶಗಳನ್ನು ಪೂರ್ತಿ ಅವರು ಶೋಷಣೆ ಮಾಡಿ, ಹಿಂಡಿ ಹಿಪ್ಪೆ ಮಾಡಿ, ನಾಶ ಮಾಡಿ ಯುದ್ಧಕ್ಕೆ ಬಳಸ್ತಾಯಿದ್ರು. ಒಂದು ವಿಷಯ, ಅಂಕಿಅಂಶಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಈಗ 2025ರಲ್ಲಿ ಭಾರತದ ಸೇನೆಯಲ್ಲಿ ಆರ್ಮಿ ಎಷ್ಟು ಜನ ಇದ್ದಾರೆ ಅಂತ ನಾವು ಏನಾದರೂ ಕೂಡ ಲೆಕ್ಕ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ. ಸುಮಾರು 140-145 ಕೋಟಿ ಜನ ನಾವು ಜನರಿದ್ದೀವಿ. ಅದಕ್ಕೆ ಒಂದು ಪ್ರಮಾಣ ಎಷ್ಟು ಪ್ರಮಾಣದಲ್ಲಿದೆ ಹಾಗೆ ಅಂತ ನೋಡಿ. ಮೊದಲನೇ ಮಹಾಯುದ್ಧದಲ್ಲಿ ಭಾರತದಿಂದ 15 ಲಕ್ಷ ಸೈನಿಕರನ್ನು ಬ್ರಿಟಿಷರು ಇಲ್ಲಿಂದ ಕರ್ಕೊಂಡು ಹೋದರು ಯುದ್ಧ ಮಾಡೋದಕ್ಕೆ. ಅದರಲ್ಲಿ ಕನಿಷ್ಠ 75,000 ಜನ ಸತ್ತು ಹೋದರು ಹಾಗೆ ಅಂತ, ಬಲಿದಾನ ಆಯಿತು ಹಾಗೆ ಅಂತ. ಅವರ ಒಂದು ಯುದ್ಧಕ್ಕೆ ನಮ್ಮ ಸೈನಿಕರ ಬಲಿದಾನ ಆಯಿತು. ಭಾರತೀಯ ಮೂಲದ ಸೈನಿಕರು ಕಷ್ಟಪಟ್ಟರು, ತೊಂದರೆಗೊಳಗಾದರು, ಹತ್ಯೆಗೊಳಗಾದರು. ಅದೇ ರೀತಿ ಎರಡನೇ ಮಹಾಯುದ್ಧ ಏನಿದೆ 1939ರಿಂದ 45, ಈ ಒಂದು ಇದಕ್ಕೆ 25 ಲಕ್ಷ ಸೈನಿಕರನ್ನ ಕರ್ಕೊಂಡು ಹೋದರು ಹಾಗೆ ಅಂತ ನೋಡಿ. ಆ ಒಂದು ಅವಧಿಯಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿತ್ತು? ಹೆಚ್ಚೆಂದರೆ 30ರಿಂದ 35 ಕೋಟಿ. ಅದರಲ್ಲಿ 25 ಲಕ್ಷ ಸೈನಿಕರನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಭಾರತದ ವಸಾಹತುವಿನ ಯಾವ ರೀತಿ ಅವರು ಶೋಷಣೆ ಮಾಡಿದ್ರು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಅದರಲ್ಲಿ ಕನಿಷ್ಠ 87,000 ಜನ
ನಮ್ಮ ಭಾರತೀಯ ಮೂಲದ ಸೈನಿಕರ ಒಂದು ಬಲಿದಾನ ಆಯಿತು. ಇದು ಒಂದಾದರೆ ಬಂಗಾಳವನ್ನು ಯಾವ ರೀತಿ ನಾಶ ಮಾಡಿದ್ರು? ಬಂಗಾಳ ಅನೇಕ ವರ್ಷಗಳ ಕಾಲ ಇಂಗ್ಲೀಷರ ರಾಜಧಾನಿ ಆಗಿತ್ತು. 1911-12 ಅವಧಿಯಲ್ಲಿ ರಾಜಧಾನಿ ದೆಹಲಿಗೆ ಸ್ಥಳಾಂತರ ಆಯಿತು. ಇವರೇನು ಮಾಡಿದ್ರು? ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳು ಬೇಕು, ಆಹಾರ ಸಾಮಗ್ರಿ ಬೇಕು ಹಾಗೆ ಅಂತ 1943ರಲ್ಲಿ ಬ್ರಿಟಿಷ್ ಸರ್ಕಾರ, ಇಂಗ್ಲೀಷರ ಸರ್ಕಾರ, ಚರ್ಚಿಲ್ ಸರ್ಕಾರ ಬಂಗಾಳದ ಅವಿಭಜಿತ ಬಂಗಾಳ, ಅದನ್ನು ಕೂಡ ನಾವು ನೆನಪಿಟ್ಕೋಬೇಕು, ಆ ಬಂಗಾಳದ ಒಂದೊಂದು ಕಾಳು ಬಿಡದ ಹಾಗೆ ಕಿತ್ಕೊಂಡು ಹೋದರು. ನಮ್ಮ ರೈತರೇನಂತ ಹೇಳಿದ್ರೆ ಬೆಳೆಯುವಂಥದ್ದು ಒಂದು, ಅದರಲ್ಲಿ ಬೀಜದ ಕಾಳುಗಳನ್ನು ಇಟ್ಕೊಂಡಿರ್ತಾರೆ, ಅದು ಮತ್ತೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸಾವಿರಾರು ವರ್ಷಗಳಿಂದ ಇರೋ ಪದ್ಧತಿ ಅದು. ಬೀಜಕ್ಕೆ ಇಟ್ಕೊಂಡಿರೋ ಕಾಳುಗಳನ್ನು, ಸ್ವಂತ ಆಹಾರಕ್ಕೆ ಇಟ್ಕೊಂಡಿರೋ ಕಾಳುಗಳನ್ನು ಕೂಡ ಕಿತ್ಕೊಂಡು ಹೋದರು. ನಾವು ಸಾಮಾನ್ಯವಾಗಿ ಹಿಟ್ಲರ್ ಬಗ್ಗೆ ಕೇಳಿರ್ತೀವಿ, ಅತ್ಯಂತ ಕ್ರೂರಿ ಹಾಗೆ ಅಂತ. ಹಿಟ್ಲರ್ಗಿಂತ ಅತ್ಯಂತ ಕ್ರೂರಿ, ಅತ್ಯಂತ ನೀಚ, ಭಾರತ ದ್ವೇಷಿ ಈ ಚರ್ಚಿಲ್. ಮಾವೋ ಆಗಬಹುದು, ಪೋಲ್ಪಾಟ್ ಆಗಬಹುದು, ಸ್ಟಾಲಿನ್ ಆಗಬಹುದು, ಈ ರೀತಿ ಅನೇಕ ಕ್ರೂರಿಗಳು ಒಂದಲ್ಲ ಎರಡಲ್ಲ, ಲಕ್ಷಗಳ ಸಂಖ್ಯೆ ಅಲ್ಲ, ಕೋಟಿಗಳ ಸಂಖ್ಯೆಯಲ್ಲಿ ಜನರ ಹತ್ಯೆಗೆ, ನಿಷ್ಪಾಪ ಜೀವಿಗಳ ಹತ್ಯೆಗೆ ಕಾರಣರಾದರು. ಈ ಚರ್ಚಿಲ್ ಏನು ಮಾಡಿದ? ಅವನಿಗೆ ಭಾರತ ಕಂಡ್ರೆ ಆಗ್ತಾ ಇರಲಿಲ್ಲ. ಅವನು ಹೇಳ್ತಾ ಇದ್ದ, ಈ ಭಾರತದಲ್ಲಿ ಈ ಹುಳುಗಳ ಥರ ಜನಗಳು ಮನುಷ್ಯರನ್ನು ಹುಟ್ಟಿಸ್ತಾರೆ, ಅವರು ಸಾಯಬೇಕು ಹಾಗೆ ಅಂತ. ಇಷ್ಟು ದ್ವೇಷ ಅವನಿಗೆ. ಆಶ್ಚರ್ಯ ಆಗುತ್ತೆ, ಇಡೀ ಬಂಗಾಳದಲ್ಲಿ ಒಂದು ಕಾಳು ಬಿಡದ ಹಾಗೆ ಎಲ್ಲ ಆಹಾರ ಪದಾರ್ಥಗಳನ್ನು ಬ್ರಿಟಿಷ್ ಸೈನ್ಯ ದೋಚ್ಕೊಂಡು ಹೋಗಿದ್ದಕ್ಕೆ, ತಗೊಂಡು ಹೋಗಿದ್ದಕ್ಕೆ ಜನ ಉಪವಾಸ ಸಾಯೋ ಪರಿಸ್ಥಿತಿ ಬಂತು. ಎಷ್ಟು ಜನ ಸತ್ತು ಹೋಗಿರಬಹುದು? ಊಹೆಗೂ ಕೂಡ ನಿಲ್ಕೋಕ್ಕಾಗಲ್ಲ. ಏಕೆಂದರೆ ಈ ಥರದ ಅನೇಕ ಸಂಗತಿಗಳನ್ನು ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ನಾವು ಕಾಣೋದೇ ಇಲ್ಲ. ಬಂಧುಗಳೇ, ಸುಮಾರು 30-40 ಲಕ್ಷ ಜನರನ್ನು, 40 ಲಕ್ಷ ಜನ ಹಸಿವಿನಿಂದ ಪ್ರಾಣ ಬಿಟ್ಟರು. 40,000 ಅಲ್ಲ, 40 ಲಕ್ಷ ಜನ ಹಸಿವಿನಿಂದ ಪ್ರಾಣ ಬಿಟ್ಟರು. ಇದಕ್ಕೆ ಇಂಗ್ಲೀಷಲ್ಲಿ ಮ್ಯಾನ್ ಮೇಡ್ ಫೆಮೈನ್ ಅಂತಾರೆ. ಮನುಷ್ಯ ನಿರ್ಮಿತ, ಮನುಷ್ಯರೇ ಮಾಡಿದಂತಹ ಒಂದು ಕ್ಷಾಮ, ಒಂದು ಬರ ಇದು. ಇದರಿಂದ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಜನ ಗತಿ ಇಲ್ಲದೆ ಕಲ್ಕತ್ತಾದಲ್ಲಿ ರಾಜಧಾನಿನಲ್ಲಿ ಏನಾದರೂ ಕೂಡ ಸಿಕ್ಕುತ್ತಾ ಅಂದ್ಬಿಟ್ಟು ಅಲ್ಲಿಗೆ ಬಂದು ರಸ್ತೆನಲ್ಲಿ ಜನಗಳು ಸತ್ತೋದ್ರು, ಬಂಗಾಳಿಗಳು ಸತ್ತೋದ್ರು. ಇದಿಷ್ಟಕ್ಕೂ ಕಾರಣ ಬ್ರಿಟಿಷರು ಮತ್ತು ಚರ್ಚಿಲ್. ಆ ಒಂದು ಅವಧಿನಲ್ಲಿ ನಮ್ಮ ಮಹಾತ್ಮರು ಜೈಲಲ್ಲಿದ್ದರು. 42ರಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಕ್ವಿಟ್ ಇಂಡಿಯಾ ಚಳುವಳಿ ಆಯಿತು. ಆ ಕಾರಣಕ್ಕೆ ಅವರು ಆಗಾ ಖಾನ್ ಸೆರೆಮನೆ, ಭಾಳ ದೊಡ್ಡ ಅರಮನೆ ಅದು, ಅಲ್ಲಿದ್ದರು. ಅವರೇನು ಉಪವಾಸ ಏನೂ ಮಾಡಲೇ ಇಲ್ಲ. ಈ ಒಂದು ಜನ ಹಸಿವಿನಿಂದ ಸತ್ತಿದ್ದನ್ನು ಹಲವಾರು ಜನ ಅದನ್ನು ಚಿತ್ರಗಳನ್ನು ಕೂಡ ತೆಗೆದಿದ್ದಾರೆ. ಯಾವ ರೀತಿಯ ಚಿತ್ರಗಳು ಸಿಕ್ಕುತ್ತೆ ಅಂತ ಹೇಳಿದರೆ ಅದನ್ನು ನೋಡಿದ್ರೆ ತುಂಬ ಸಂಕಟ ಆಗುತ್ತೆ. ರಸ್ತೆನಲ್ಲಿ ಸಾವಿರಾರು ಜನ ಕಲ್ಕತ್ತಾದಲ್ಲಿ ಬಿದ್ದು ಸತ್ತು ಹೋಗಿರೋದನ್ನು ನಾವು ಗಮನಿಸ್ಬೋದು. ಇದು ವಿಶ್ವದ ಮ್ಯಾನ್ಮೇಡ್ ಫೆಮೈನ್ಗಳಲ್ಲಿ, ಮನುಷ್ಯ ಮಾಡಿದಂತಹ ಒಂದು ಕ್ಷಾಮದ ಒಂದು ಇದರಲ್ಲಿ ಭಯಾನಕವಾದ ಒಂದು ಚಿತ್ರಣ. ಸತ್ಯಚಿತ್ರ ಏನು ಮಾಡಿದ್ರು? ಈ ಅಶಾನಿ ಸಂಕೇತ್ ಚಿತ್ರದಲ್ಲಿ ಈ ಒಂದು ಕ್ಷಾಮದ ಕಥೆಯನ್ನು ತೆಗೆದರು. ಕಥೆ ಬೇರೆ ಇರುತ್ತೆ, ಕಥೆ ವರದಿ ಆಗೋದಿಲ್ಲ. ಅದು ಒಂದು ಕಲಾಕೃತಿ ಆಗೋದಕ್ಕೆ ಒಂದು ಬೇರೆಯೇ ಒಂದು ರೂಪ ಕೊಡಬೇಕಾಗತ್ತೆ. ಹಸಿವಿನಿಂದ, ಬರದಿಂದ ಮನುಷ್ಯರ ಸ್ವಭಾವಗಳು ಹೇಗೆ ಬದಲಾಗುತ್ತೆ, ಯಾವ ರೀತಿ ಸಾಮಾಜಿಕ ಚಿತ್ರಣ ಬದಲಾಗುತ್ತೆ, ಜನ ಯಾವ ಒಂದು ತೊಂದರೆಗೆ ಸಿಕ್ಕಾಕೋಬೇಕಾಗತ್ತೆ, ಈ ಎಲ್ಲದನ್ನು ಕೂಡ ಕಲಾಕೃತಿಗಳಲ್ಲಿ, ಸಾಹಿತ್ಯ ಕೃತಿಗಳಲ್ಲಿ ನೋಡ್ಬೋದು. ಆದರೆ ಬಹಳ ವಿಷಾದದ ಸಂಗತಿ ಅಂತ ಹೇಳಿದ್ರೆ, ಏನು 1943ರಲ್ಲಿ ಚರ್ಚಿಲ್ ಕಾರಣಕ್ಕೆ, ಬ್ರಿಟಿಷರ ಕಾರಣಕ್ಕೆ ಒಂದು ಕ್ಷಾಮ ಬಂತೋ, ಅದನ್ನು ಇಷ್ಟು ಮಹಾನ್ ಕಲಾವಿದ ಅವರು, ಭಾಳ ದೊಡ್ಡ ಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಸತ್ಯಜಿತ್ ರಾಯ್ ಅದನ್ನು ವ್ಯಾಪಾರಿಗಳು ಮಾಡಿದ್ದು ಅಂತ ಒಂದು ಚಿತ್ರಣ ಮಾಡಿದ್ದಾರೆ. ಭಾಳ ದುಃಖ ಆಗುತ್ತೆ. ಈ ಚಿತ್ರ ನೋಡಿದ್ದೀನಿ ನಾನು, ಬಂಗಾಳಿ ಚಿತ್ರ ಇದು. ಕೆಲವು ಸರ್ತಿ ಅದಕ್ಕೆ ಉಪಶೀರ್ಷಿಕೆಗಳನ್ನು ಕೂಡ ಕೊಟ್ಟಿರ್ತಾರೆ, ಕಥೆಯನ್ನು, ಸಂಭಾಷಣೆಯನ್ನು ಅರ್ಥ ಮಾಡ್ಕೋಬೇಕು ಹಾಗೆ ಅಂತ. ಕಮ್ಯುನಿಸಮ್ ಆಗಲಿ, ಜಿಹಾದ್ ಆಗಲಿ,
ಬಂಗಾಳಿಗಳಿಗೆ ಅರ್ಥವೇ ಆಗಲಿಲ್ಲ. ವಿಶೇಷವಾಗಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ, ಸಿನಿಮಾ ಇವೆಲ್ಲದೂ ಕೂಡ ಭಾರತೀಯ ಸಮಾಜ ಇದ್ದರೆ ಮಾತ್ರ ಸಾಧ್ಯ. ಜಿಹಾದಿಗಳ ಒಂದು ಸಮಾಜದಲ್ಲಿ ಸಾಧ್ಯ ಇಲ್ಲ. ಕಮ್ಯುನಿಸ್ಟ್ ಸಮಾಜದಲ್ಲಿ ಈ ರೀತಿಯ ಒಂದು ಅಭಿವ್ಯಕ್ತಿಗೆ ಅವಕಾಶ ಇಲ್ಲ. ಇದನ್ನು ಸಾಮಾನ್ಯ ಜನಕ್ಕಿಂತ ಹೆಚ್ಚು ಕಲಾವಿದರು, ಸಾಹಿತಿಗಳು, ಈ ರೀತಿ ಕಲಾಶಿಲ್ಪಿಗಳು ಅರ್ಥ ಮಾಡ್ಕೋಬೇಕಾಗಿತ್ತು. ಅರ್ಥ ಮಾಡ್ಕೊಳ್ಳಿಲ್ಲ. ಬಹಳ ವ್ಯತ್ಯಯ ಆಗುತ್ತೆ. ಯಾಕೆ ಹೇಗೆ ಮಾಡಿದ್ರು? ಯಾವ ಒಂದು ಬ್ರಿಟಿಷ್ ಸರ್ಕಾರ ಸುಮಾರು 40 ಲಕ್ಷ ಭಾರತೀಯರ ಒಂದು ಹತ್ಯೆಗೆ ಕಾರಣ ಆಯಿತು, ಅದನ್ನು ಚಿತ್ರಿಸಬೇಕಾದ್ರೆ ವ್ಯಾಪಾರಿಗಳು ಮಾಡಿದ್ದಾರೆ ಹಾಗೆ ಅನ್ನೋಂಥ ಒಂದಿದು ಮಾಡಿದ್ರು. ಸತ್ಯದಿಂದ ಯಾಕೆ ಸತ್ಯಜಿತ್ ರಾಯ್ ಅವರು ದೂರ ಹೋದರು, ಯಾಕೆ ಸತ್ಯವನ್ನು ಹೇಳಲೇ ಇಲ್ಲ ಅನ್ನೋ ಒಂದು ವಿಷಾದ ನಮಗೆ ಆವರಿಸುತ್ತೆ. 1943ರ ಈ ಕ್ಷಾಮದ ಚಿತ್ರಣ ಕೂಡ, ಈ ಕ್ಷಾಮದ ವಿವರಗಳು ಕೂಡ ನಮ್ಮ ಪಠ್ಯಪುಸ್ತಕಗಳಲ್ಲಿ ಬರಬೇಕು. ನಮ್ಮ ಇತಿಹಾಸದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಉಳಿದವರು ಕೂಡ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಕಲೆಯ ಒಂದು ಅಭಿವ್ಯಕ್ತಿನಲ್ಲಿ, ಕಲೆಯ ಒಂದು ನಿರೂಪಣೆಯಲ್ಲಿ ಯಾವ ರೀತಿ ಪ್ರಾಮಾಣಿಕತೆ ಇರಬೇಕು, ಎಲ್ಲಿ ಎಚ್ಚರ ಇರಬೇಕು, ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇದೊಂದು ವಿಷಾದದ ಸಂಗತಿ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.